ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತಿನ ಬ್ಲಾಗ್ ಏನು ಅಂದರೆ ಪ್ರ್ಯಾಂಕ್ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಅಕ್ಕನಿಗೆ. ಇವತ್ತಿನ ಬ್ಲಾಗ್ ನಾನು ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ಕಾಲೇಜ್ಗೆ ಹೋಗಿದ್ದಾರೆ, ಮಾಡೋಣ. ಏನು ಪ್ರ್ಯಾಂಕು ಅಂತ ಅಂದರೆ ಟಿ ವಿ ಹೊಡೆದಾಕ್ಬಿಟ್ಟೆ ಅಂತ ಪ್ರ್ಯಾಂಕ್ ಮಾಡ್ತಿದ್ದೀನಿ. ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಫಸ್ಟು ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಟಿ ವಿ ಸ್ಕ್ರೀನ್ಗೆ ಫೇಕ್ ಹೊಡೆದೋಗಿರೋ ಸ್ಕ್ರೀನ್ನ ಸೆಟ್ ಮಾಡಬೇಕು. ಅದನ್ನು ಕೂಡ ಮಾಡ್ತೀನಿ. ಅದನ್ನು ಮಾಡಿಬಿಟ್ಟು ಸಿಗ್ತೀನಿ ಗೈಸ್. ಫುಲ್ ಸ್ಕ್ರೀನ್ಗೆ ಹಾಕಿದ್ದೀನಿ, ಟಿ ವಿಗೆ ತೋರಿಸ್ತೀನಿ ತಡೀರಿ. ಫುಲ್ಲು ಹಾಗೆ ಬರೋ ಥರ ಹಾಕಿದ್ದೀನಿ ಫೋನಲ್ಲಿ. ಅದನ್ನು ಟಿ ವಿಗೆ ಕನೆಕ್ಟ್ ಮಾಡಿದ್ದೀನಿ, ಹಾಕಿದ್ದೀನಿ. ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಅಲ್ಲಿಡೋಣ ಅಂದ್ಕೊಂಡೆ, ಬಟ್ ಅಲ್ಲಿಟ್ಟರೆ ಗೊತ್ತಾಗುತ್ತೆ. ಅದಕ್ಕೆ ಫ್ರಿಜ್ ಮೇಲೆ ಇಟ್ಟಿದ್ದೀನಿ, ನೋಡೋಣ ಗೊತ್ತಾಗುತ್ತೆ. ನನಗಂತೂ ಲಿಟ್ರಲಿ ನಗು ಬರ್ತೈತಿ. ಹೆಂಗೆ ಮಾಡ್ತೀನೋ ಏನೋ ಗೊತ್ತಿಲ್ಲ, ಬಟ್ ಅವಳು ಹೆಂಗಾದ್ರೂ ಮಾಡಿ ನಂಬೋ ಥರ ಮಾಡಬೇಕು. ಲೆಟ್ ಮೀ ಸಿ. ಬಂದು ಅಂದ್ಕೊಂಡೆ, ನೋಡೋಣ ಬಂದಮೇಲೆ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋ ಆನ್ ಮಾಡಿದ್ದೀನಿ, ಬರ್ತಾರೆ ಒಂದು 5 ಮಿನಿಟ್ಸ್. ನಮ್ಮಮ್ಮ ಇಟ್ಟವ್ರೆ. ನಮ್ಮಮ್ಮಗೆ ಗೊತ್ತು ಪ್ರ್ಯಾಂಕು ಅಂತ. ಅವರ ಐಡಿಯಾ ಕೊಟ್ಟಿದ್ದೆ ಬೇಕು ಅಂದರೆ ನೋಡಿ ಇದು ಮಾಡಿ. ಅವಳನ್ನೇನು ಮುದ್ದು ಮಾಡ್ತೀಯ ನೀನು? ಅವಳಿಂದ ಅಲ್ಲಿ ಆಗಿರೋದು ನೋಡು. ಏನಾಯ್ತು? ಟಿವಿ ಹೊಡೆದೋಯ್ತಾ? 101% ಇದು ಪ್ರ್ಯಾಂಕ್. ಈ ತಲೆ ಮಮ್ಮಿ ಕೇಳು. ಅಷ್ಟೊಂದಿದ್ರೆ ನಾನು ಸುಳ್ಳು ಹೇಳಂಗಿದ್ರೆ ಮಮ್ಮಿನ ಸುಳ್ಳು ಹೇಳ್ತಾರೆ. ಪಕ್ಕ ಎಲ್ಲ ಕ್ಯಾಮ್ರಾ ಇಟ್ಕೊಂಡವ್ರೆ, ಇವ್ರು ಕ್ಯಾಮ್ರಾ ಇಟ್ಕೊಂಡವ್ರೆ. ಇಷ್ಟು ಸೈಲೆಂಟ್. ಫಸ್ಟ್ ಆಫ್ ಆಲ್ ಅದು ಬೇಕು ಅಂತನೂ ಆಗಿಲ್ಲ. ಮಮ್ಮಿ ಮೇಲೆ ಬಟ್ಟೆ ಎತ್ಕೊ ಬರಕ್ ಹೋಗಿತ್ತು. ಇವಳು ಇಲ್ಲಿ ಆಟ ಆಡ್ತಿದ್ಲು ತಾನೆ, ಆಡ್ಬೇಕು ತಾನೆ. ಹಿಂಗಿತ್ತು ಟೇಬಲು, ಬಿಸ್ಕೆಟ್ ಇಟ್ಕೊಂಡು ಆಟ ಆಡ್ತಿದ್ಲು. ನಾನೇನ್ ಮಾಡಿದೆ, ಹಿಂಗ ಆಡ್ಸ್ತಿದ್ನ. ಒಂದ್ ಬಾಟ್ಲ್ ಇತ್ತು, ನೀರ್ ಕುಡಿಯಕ್ಕೆ ಅಂದ್ಬಿಟ್ಟು ಎತ್ಕೊಂಡಿದ್ದೆ. ಸರಿ ಆಯ್ತು ಇರು ಎತ್ಕೋತೀನಿ ಅಂದ್ಬಿಟ್ಟು ಇರೋದನ್ನ ಹೇಳಿದ್ರೆಲ್ಲ ಹಿಂಗೆ ಆಡೋದು. ಬಾಟ್ಲಿ ಟಚ್ ಆಯ್ತಪ್ಪ, ಟಚ್ ಆಗಿ ಆಫ್ ಆಯ್ತು ಟಿವಿ. ಮಮ್ಮಿ ಬತ್ತು ಏನಾಯ್ತು ಟಿವಿಗೆ ಅಂತ ಕೇಳ್ತು. ನೋಡಿ ಇನ್ನು ನನ್ನ ಕೈ ಫುಲ್ಲು ಬಾಟ್ಲಲ್ಲಿ ಏನಾಯ್ತು ಟಿವಿಗೆ ಅಂತ ಕೇಳ್ತು. ಇನ್ನು ಫುಲ್ಲು ಸ್ವಿಚ್ ಆಫ್ ಆಗಿ ಹೋಗೋದ್ರೆ ಎಲ್ಲ ಲೈನ್ ಬಂದ್ಬಿಟ್ಟದೆ. ನಾನು ಆಫ್ ಮಾಡಿ ಆನ್ ಮಾಡಿದ್ರು ಬರ್ತಾ ಇಲ್ಲ. ನಿಜವಾಗ್ಲೂ ಕಡೆ ಪ್ರಾಮಿಸ್ ಹೇಳು, ನಂಬ್ತಾನೆ ಇಲ್ಲ ಅಮ್ಮ. ಅಮ್ಮ ನಂಬಲ್ಲ ಬೈಲಿ. ಹೇಳ್ತಿಲ್ವಾ ನಿನಗೆ? ನಾನು ನಗ್ತಿದ್ದೀನಿ ಅಂತಿದ್ಯಾ ನೀನು. ನಾನು ಅದನ್ನು ಹೇಳ್ತಿದ್ದೀನಿ. ಅಮ್ಮ 3 ವರ್ಷ ಗ್ಯಾರಂಟಿ ಕೊಟ್ಟವೆ. ಒಂದು ನಿಮಿಷ ಕೇಳಿಸ್ಕೊ ಇಲ್ಲಿ, 3 ವರ್ಷ ವಾರಂಟಿ ಕೊಟ್ಟವ್ರಮ್ಮ. ಹೇಳ್ತಾ ಇದ್ದೀನಿ ಬುಡಮ್ಮ ಹೋಗ್ಲಿ, ಫೋನ್ ಮಾಡೋಣ. ಒಂದ್ಸರಿ ಮುಂಚೆ ಒಂದ್ಸರಿ ಹಳೆ ಮನೇಲಿ ಹಿಂಗೆ ತಾನೇ ಆಗಿದ್ದು, ಟಿವಿ ಆಫ್ ಆಗಿತ್ತು ತಾನೆ. ಅಮ್ಮ ಬುಡಮ್ಮ ಅದು ಬೇಕಂತ ಮಾಡಿರೋದಲ್ಲ, ಸುಮ್ಮನೆ ಹಿಂಗೆ ಟಚ್ ಆಯ್ತು ಕಣೆ. ಹಿಂಗೆ ಟಚ್ ಆಗಿದ್ಕೆ ಬಾಟ್ಲು ಕೆಳಗೆ ಬಿತ್ತು ಡಬ್ಬ ಅಂತ. ಇದು ಗುರ್ರತ್ತ ಸೌಂಡ್ ಆಯ್ತು ಅಷ್ಟೇ. ಗುರ್ರತ್ತ ಸೌಂಡ್ ಆಗಿ ಆಫ್ ಆಗೋಯ್ತು. ನಾನು ತಿರ್ಗಾ ಸ್ವಿಚ್ ಆನ್ ಮಾಡೋಕ್ಕೆ ಈಗೆಲ್ಲ ಲೈನ್ ಬರ್ತದೆ. ಕೇಳಿಸ್ಕೋ, ನೀನ್ ನಗ್ತಿದ್ದೀನಿ ಅಂತ ಅನ್ಸಿದ್ಯಾ ನೀನಲ್ಲಿ? ಕೇಳಿಸ್ಕೋ ಏನ್ ಹೇಳ್ತಾ ಮಾಡು, ನಾನು ನಂಬ್ತೀನಿ. ಬರೀ ಡೌಗಳು ನಿಂದು. ಅಲ್ಲ ಅವಳು ಹೇಳ್ತಾ ಇದ್ರೆ ನಂಬನೇ ಇಲ್ಲ. ಎಷ್ಟು ಇದಂದ್ರೆ ಅವಳಿಗೆ ಬರೀ
ಸೆನ್ಸ್ ಬೇಡ್ವಾ ಮಾಡಕ್ಕಿನ ಮುಂಚೆ ಅವ್ರ ಜೊತೆ ಆಟ ಆಡ್ಕೊಂಡು ಟಿವಿ ಇದು ಆಕ್ಚುಲಿ ಚೆನ್ನಾಗಿರೋದು. ಅಲ್ಲ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಇಲ್ಲಿ ಯಾಕೆ ಹಿಂಗಾಡ್ತಿರೋದು ಹೇಳಿ. ಅಲ್ಲ ನಾನ್ ಬೇಕಂತ ಮಾಡದ್ನಾ? ಎಲ್ಲದಕ್ಕೂ ನನ್ ಮೇಲೆ ಬಂದ್ಬಿಡಿ ನಾನು ಒಬ್ಳು ಇದೀನಿ ಅಂತ. ನೀವ್ ಯಾವತ್ತೂ ಏನು ಮಾಡೋದೇ ಇಲ್ಲ ಅಲ್ವಾ? ಗೈಸ್ ಇದಾದಮೇಲೆ ನಮ್ಮ ಅಕ್ಕ ಕ್ಯಾಮ್ರಾ ನೋಡಿಬಿಟ್ರು, ಆ ಕ್ಲಿಪ್ಪಿಂಗ್ ಮಿಸ್ ಆಗೋಗಿದೆ. ಸೊ ಅದಕ್ಕೆ ಸರಿಯಾಗಿ ಎಂಡ್ ಆಗಿಲ್ಲ ಅದು. ಗೈಸ್ ನಮ್ಮ ಅಕ್ಕ ಪ್ರಾಂಕ್ ಅಂತ ಗೊತ್ತಾಯ್ತು ಗೈಸ್. ಎಲ್ಲ ಫ್ಲಾಪ್ ನನ್ಗೆ ಗೊತ್ತಾಯ್ತು ಗೈಸ್. ಪ್ರ್ಯಾಂಕ್ ಎಲ್ಲ ಮಾಡಕ್ಕಾಗಲ್ಲ. ಅವಳು ಟಿವಿ ಸ್ವಿಚ್ ಆಫ್ ಮಾಡ್ಬಿಟ್ಟು ಆನ್ ಮಾಡೋಷ್ಟ್ರಲ್ಲಿ ಆಗ್ಲೇ ಅದನ್ನ ಬರ್ಸಿಟ್ಬಿಟ್ಟಿದ್ಲು. ಮತ್ತೆ ನಾನು ದೇವ್ರ ಮೇಲೆ ಆಣೆ ಮಾಡೋ ಅಂದ್ರೆ ಮಾಡ್ತಾನೆ ಇರ್ಲಿಲ್ಲ ಅವಳು. ಮತ್ತೆ ಮನೆ ಲೈಟ್ ಎಲ್ಲ ಹಾಕೊಂಡು ಕೂತವ್ರೆ. ನಾನು ಇದೇ ಕಪ್ಪ ಹಿಂಗ್ ಆಡ್ತವ್ರೆ ಇವರಿಬ್ರು ನನ್ ಮೇಲೆ ಗೊತ್ತವ್ರ ಅದ್ರ ಜೊತೆಗೆ. ಫಸ್ಟ್ ಏನಂದ್ರೆ ಫ್ಲಾಪ್ ಆಗಿದೆ ಗೈಸ್. ನಾನು ಒಂದು ಇದ್ರಲ್ಲೇನೋ ಆಣೆ ಮಾಡು ಅಂತ ಹೇಳಿದ್ದು, ದೇವ್ರ ಮೇಲೆ ಆಣೆ ಮಾಡು. ನಾನು ಏನ್ ಸುಮ್ನೆ ಯಾಕೆ ಆಣೆ ಮಾಡೋದು ಅಂದ್ಬಿಟ್ಟು ಕೇಳಿದ್ಲಿ ಫಸ್ಟ್ ಅಂತ ಹೇಳಿದ್ರೆ ನಂಬ್ತಾನೆ ಇಲ್ಲ ಅವಳು. ನನ್ನ ಅಷ್ಟು ಸುಲಭ ಈ ತರದಲ್ಲೆಲ್ಲ ಪ್ರ್ಯಾಂಕ್ ಎಲ್ಲ ಸ್ವಲ್ಪ ನಂಬದ್ಲು ನಮ್ಮಮ್ಮ ಮಾತಾಡ್ದಾಗ ಯಾವಾಗ ನನ್ ಮೇಲೆ ಬುಯ್ತವ್ರೆ. ಇವ್ರೇ ಹಿಂಗ್ ಕಿರ್ಚಾಡ್ತವ್ರು ನನ್ಗೆ ಭಯ. ಗೊತ್ತಾಗೋಯ್ತು. ಫ್ಲಾಪ್ ಶೋ ಇವ್ರದೀಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಟೈಮ್ ನಾನ್ ಪ್ರ್ಯಾಂಕ್ ಮಾಡ್ತೀನಿ ನೋಡಿ. ಇನ್ ಮುಂದೆನೂ ಹೀಗೆ ವಿಡಿಯೋಸ್ ಬರುತ್ತೆ ಅಂತ ಹೇಳ್ತಾ ಲೈಕ್ ಶೇರ್ ಅಂಡ್ ಕಮೆಂಟ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.